ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೊಪ್ಪಳ ಅಭ್ಯರ್ಥಿ ಬಸವರಾಜ್ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆಳವಣಿಗೆ ಮಧ್ಯದಲ್ಲಿ ಕರಡಿ ಸಂಗಣ್ಣ ಮನೆಗೆ ಆಗಮಿಸಿದ್ರು ಡಾಕ್ಟರ್ ಕೆ ಬಸವರಾಜ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಗೆ ನುಗ್ಗಿದ್ದಾರೆ ಸಂಗಣ್ಣ ಬೆಂಬಲಿಗರು. ಬಿಜೆಪಿ ಕಚೇರಿಯಲ್ಲಿದ್ದಂತ ಕುರ್ಚಿ ಕಿಟಕಿ ಎಲ್ಲ ಒಡೆದು ಹಾಕಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ನಾಯಕನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಂಗಣ್ಣ ಕರಡಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇತ್ತು. ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಈಗ ಕರಡಿ ಸಂಗಣ್ಣ ಅವ್ರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿವೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಕುಟುಂಬ ರಾಜಕಾರಣ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವರು ವೈಯಕ್ತಿಕ ಬೆಳವಣಿಗೆ ನೋಡ್ಕೊಂಡ್ರೆ ಹೊರತು ಪಕ್ಷ ಸಂಘಟನೆ ಪಕ್ಷವನ್ನ ಬೆಳೆಸೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಲಿಲ್ಲ. ಮತ್ತೆ ಬೇರೆ ಅಭ್ಯರ್ಥಿಗಳು ಅವ್ರನ್ನ ಗೆಲ್ಲಿಸುವಲ್ಲಿ ಕೂಡ ಇವರ ಶ್ರಮ ಇಲ್ಲ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈ ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ವಿಶ್ಲೇಷಣೆಗಳು ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಸಂಗಣ್ಣ ಕರಡಿ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಯಾಕೆ ನಮ್ಮ ನಾಯಕನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿ ಕಚೇರಿಗೆ ನುಗ್ಗಿದ್ದಾರೆ. ಅಲ್ಲಿರುವಂತಹ ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಇನ್ನೊಂದು ಕಡೆ ಕೆ ಬಸವರಾಜ್ ಅವರು ತಮಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಫಸ್ಟ್ ರಿಯಾಕ್ಟ್ ಮಾಡಿದೆ ಕರಡಿ ಸಂಗಣ್ಣ ಅವರು. ನನ್ನ ತಂದೆ ಸಮಾನ, ನನ್ನ ಗೆಲುವಿಗೆ ಅವರು ಸಹಕಾರ ಕೊಡ್ತಾರೆ, ಮತ್ತೆ ಪಕ್ಷಕ್ಕೋಸ್ಕರ ದುಡಿತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ, ಅವ್ರ ಜೊತೆ ಮಾತಾಡೋಣ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಆಕ್ರೋಶ ಕಟ್ಟೆ ಅಲ್ಲಿ ಒಡೆದು ಹೋಗಿದೆ. ಅಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗಿದ್ದಾರೆ. ಪೊಲೀಸರು ಈ ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡಬೇಕಾಯಿತು. ಒಟ್ಟಿನಲ್ಲಿ ನಮ್ಮ ನಾಯಕನಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಕರಡಿ ಸಂಗಣ್ಣ ಬೆಂಬಲಿಗರು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆ ಬಸವರಾಜು ಅವರು ಇಲ್ಲ, ಏನು ಸಮಸ್ಯೆ ಆಗಲ್ಲ, ಕರಡಿ ಸಂಗಣ್ಣ ಅವರ ಸಹಕಾರದಲ್ಲೇ ನಾನು ಚುನಾವಣೆ ಫೇಸ್ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಒಂದ್ ಕಡೆ ಕೆ ಬಸವರಾಜ್ ಅವರಿಗೆ ವಿಶ್ವಾಸ ಇದೆ, ನನ್ನ ತಂದೆ ಸಮಾನ ಕರಡಿ ಸಂಗಣ್ಣ ಅವರು ಗೆಲುವಿಗೆ ಸಹಕಾರ ಕೊಡ್ತಾರೆ ಅಂತ. ಈಗ ಮಾತುಕತೆ ಆಯ್ತಾ ಅವರಿಬ್ರು ಮಧ್ಯದಲ್ಲಿ ಮೀಟ್ ಮಾಡಿದ್ರ? ಅಟ್ ದ ಸೇಮ್ ಟೈಮ್ ಬೆಂಬಲಿಗರನ್ನ ಸಮಾಧಾನ ಪಡಿಸೋ ಪ್ರಯತ್ನವನ್ನು ಕರಡಿ ಸಂಗಣ್ಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಬಲಿಗರು ಇವಾಗ ಏನ್ ಹೇಳ್ತಾರೆ? ಸಮಾಧಾನಗೊಂಡಿದ್ದಾರೆ ಅವ್ರ ಮಾತಿಗೆ? ಶರ್ಮಿತ್ ಪ್ರತಿ ಏನಂತ ಹೇಳಿದ್ರೆ, ನಿನ್ನೆ ಟಿಕೆಟ್ ಘೋಷಣೆ ಆದ ನಂತರ ಸಂಗಣ್ಣ ಬೆಂಬಲಿಗರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ. ಮತ್ತು ಇವತ್ತು ಅವರ ಮನೆಗೆ ದೊಡ್ಡನಗೌಡ ವಿಧಾನಸಭೆಯ ಮುಖ್ಯ ಸಚೇತಕರ ವಿರೋಧ ಪಕ್ಷ ಸಚೇತಕರ ದೊಡ್ಡನಗೌಡ ಮತ್ತು ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಕೆವಟೂರವರು ಇವತ್ತು ಸಂಗಣ್ಣ ಅವರ ಮನೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಅವರನ್ನು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಜೊತೆಗೆ ಅವರನ್ನು ಭೇಟಿ ಮಾಡಕ್ಕೆ ಆಗ್ಲಿಲ್ಲ. ಜೊತೆಗೆ ಸಂಗಣ್ಣವರು ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡಿದ್ರು ಸಹ ಅವರು ಕಾರ್ಯಕರ್ತರು ಅವ್ರನ್ನ ಬಿಡದೇ ಇರೋದಕ್ಕಾಗಿ ಅವರು ಬಿಜೆಪಿ ಕಚೇರಿಗೆ ದೊಡ್ಡನಗೌಡ ಮತ್ತು ಕೆವಟೂರ್ ಅವರು ಹೋದಾಗ ಅಲ್ಲಿ ಸಹ ಕಾರ್ಯಕರ್ತರು ಬಂದು ನುಗ್ಗಿ ಅಲ್ಲಿ ಧ್ವಂಸ ಮಾಡುವಂತ ಕೆಲಸ ಆಗ್ತದೆ. ಜೊತೆಗೆ ಸಂಗಣ್ಣವರು ಹೇಳ್ತಾ ಇರೋದೇನಂದ್ರೆ, ಇದುವರೆಗೆ ಈಗ ಒಂದು 2 ದಿನ ಅಸಮಾಧಾನ ಇದೆ, ಅದನ್ನು ಸಮಾಧಾನ ಮಾಡ್ತೀನಿ. ಆದ್ರೆ ನಾವು ಈ ವಿಶ್ವವೇ ಮೆಚ್ಚಿರುವಂತ ನರೇಂದ್ರ ಮೋದಿಯಾಗಿ ನಾನು ಇದು ಮಾಡಿದ್ದೀನಿ. ಪಕ್ಷ ವರಿಷ್ಠ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೇನೆ. ಆದ್ರೆ ನನಗೆ ಬೇರೆ ಬೇರೆ ಪಕ್ಷದಿಂದಲೂ ಸಹ ಮಾತಾಡಿದ್ದಾರೆ. ಆದ್ರೆ
ಯಾರು ಪಕ್ಷಕ್ಕೆ ಸೇರಿ ಅಂದ್ರೆ ಸೌಜನ್ಯಕ್ಕೆ ಮಾತಾಡ್ತಾರೆ. ಆದ್ರೆ ಯಾವ ಕಾರಣಕ್ಕಾಗಿ ನನಗೆ ಟಿಕೆಟ್ ಮಿಸ್ ಆಗಿದೆಯಾ ಅಥವಾ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮತ್ತು ಸಹಜವಾಗಿ ಕೊಪ್ಪಳದ ಏನು ನನ್ನ ಬೆಂಬಲಿಗರು ಒಂದಿಷ್ಟು ಆಕ್ರೋಶಗೊಂಡಿದ್ದಾರೆ. ಅವರನ್ನು ಸಮಾಧಾನ ಮಾಡ್ತೀನಿ, ಒಂದಿನ 2 ದಿನದಲ್ಲಿ ಅವಕಾಶ ಕೊಡ್ತೀನಿ ಅಂತ. ಜೊತೆಗೆ ಇಲ್ಲಿವರೆಗೂ ಅವರನ್ನ ಬಂದಾಗ ಅವರಿಗೆ ಭೇಟಿ ಕಾರ್ಯಕರ್ತರು ಮಾತಾಡೋದಕ್ಕೆ ಅವಕಾಶ ಕೊಡದಿದ್ದ ಕಾರಣಕ್ಕಾಗಿ ದೊಡ್ಡಗೋಳು ಮತ್ತು ಅಭ್ಯರ್ಥಿಗಳು ಮತ್ತು ಸಂಗಣ್ಣ ಕರಡಿ ಅವರ ಮಧ್ಯೆ ಮಾತುಕತೆ ಆಗಲೇ ಇಲ್ಲ. 1-2 ದಿನದಲ್ಲಿ ಮತ್ತೆ ನಾನೇ ಅವರನ್ನು ಕರೆದು ಮಾತಾಡ್ತೀನಿ ಅನ್ನೋದು ಸಂಗಣ್ಣರ ಅಭಿಪ್ರಾಯ. ಜೊತೆಗೆ ಕಾರ್ಯಕರ್ತರು ನಾನೇ ಸಾಧ್ಯವಷ್ಟು ಅಭಿಪ್ರಾಯ ಮಾಡ್ತೀನಿ. ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅನ್ನೋದು ಸಂಗಣ್ಣ ಕರಡಿ ಅವರ ಅಭಿಪ್ರಾಯ ಆಗಿದೆ. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ್ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಭೇಟಿ ಆಗಿಲ್ಲ, ಬಸವರಾಜ್ ಅವರು ಸಂಗಣ್ಣ ಕರಡಿ ಅವರನ್ನ ಮೀಟ್ ಮಾಡಬೇಕು, ಈಗ ಅವ್ರ ಹೆಸರು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋದ್ರಿಂದ ಮಾತುಕತೆ ನಡೆಸಬೇಕು, ತಮ್ಮ ಗೆಲುವಿಗೆ ಸಹಕಾರ ಕೊಡಬೇಕು ಅಂತ ಕೇಳೋಕೆ ಬಂದರೂ ಕೂಡ ಬೆಂಬಲಿಗರ ಆಕ್ರೋಶದ ಮಧ್ಯದಲ್ಲಿ ಭೇಟಿ ಸಾಧ್ಯವಾಗಿಲ್ಲ. ಇನ್ನು 2 ದಿನದಲ್ಲಿ ಭೇಟಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ 2ನೇ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಅಸಮಾಧಾನದ ಹೊಗೆ ಜೋರಾಗಿ ಆಡ್ತಾ ಇದೆ. ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಈಗ ಒಳೇಟಿನ ಭೀತಿ ಕಾಡ್ತಾ ಇದೆ. ಟಿಕೆಟ್ ವಂಚಿತ ನಾಯಕರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿರೋದ್ರಿಂದ ಬಿಜೆಪಿಗೆ ಈ ಒಂದು ಭೀತಿ ಇರೋದು. ಮೈಸೂರು, ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು, ಕೊಪ್ಪಳ, ಬೀದರ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಅತೃಪ್ತರ ಮನವೊಲಿಕೆ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕೆಲವರಿಗೆ ಬೇರೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನೇರವಾಗಿ ಹೈಕಮಾಂಡ್ನ ನಾಯಕರೇ ವರಿಷ್ಠರೇ ಮಾತನಾಡಿದ್ದಾರೆ, ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೆಲವರಿಗೆ ಬೇರೆ ಏನು ಆಪ್ಷನ್ ಕೊಡಬಹುದು ಅಂತ ಈಗ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ, ಆಪ್ಷನ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಅಸಮಾಧಾನಿತರು ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳೇಟು ಕೊಡುವಂತ ಭೀತಿ ಇದೆ. ಪ್ರಮುಖವಾಗಿ ಈ ಅತೃಪ್ತರ ಪಟ್ಟಿಯಲ್ಲಿ ಇರೋದು ಈಶ್ವರಪ್ಪನವರು. ಹಾವೇರಿ ಟಿಕೆಟ್ ಅನ್ನ ಮಗ ಕಾಂತೇಶಿಗೆ ಕೊಡಿಸ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟಿದ್ರು. ಅವರ ಬೆಂಬಲಿಗರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಯಡಿಯೂರಪ್ಪನವರು ಕೊಡಿಸಿಲ್ಲ ಅಂತ ಹೇಳಿ ನೇರವಾಗಿ ಈಗ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಅವರಿಗೆ ಒಳೇಟು ಕೊಡೋದಕ್ಕೆ ಈಶ್ವರಪ್ಪ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವೇ ನಾಳೆ ಅಭಿಮಾನಿಗಳ ಒಂದು ಸಭೆ ಕರೆದಿದ್ದಾರೆ, ಅದರಲ್ಲಿ ತಮ್ಮ ಡಿಸಿಷನ್ ಏನು ಅಂತ ತಿಳಿಸ್ತಾರೆ. ಇನ್ನು ಪ್ರತಾಪ್ ಸಿಂಹ ಅವರು ಮೈಸೂರಿಂದ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು, ಸಿಗಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಅಲ್ಲೂ ಒಳೇಟಿನ ಭೀತಿ ಇದೆ. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಮಾಧುಸ್ವಾಮಿ ಅವರು ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, CT ರವಿ ಇರ್ಬೋದು, ಕರಡಿ ಸಂಗಣ್ಣ, DV ಸದಾನಂದ ಗೌಡರು ಒಳೇಟು ಕೊಡಬಹುದು ಅನ್ನೋ ಒಂದು ಟೆನ್ಷನ್ ಬಿಜೆಪಿಯಲ್ಲಿದೆ. ಇನ್ನು ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಸರ್. ನನ್ನ ಜೊತೆ ಈಗ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಒಂದಷ್ಟು ಬಂಡಾಯ ಕೂಡ ಬಿಜೆಪಿಯಲ್ಲೂ ಕಾಣಿಸ್ಕೊಂಡಿದೆ, ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. 20 ಕ್ಷೇತ್ರಗಳ ಒಂದು ಪಟ್ಟಿ ರಿಲೀಸ್ ಆಗಿದೆ, ಅದರಲ್ಲಿ ಒಂದಷ್ಟು ಬಂಡಾಯಗಳ ಕಿಡಿ ಕೂಡ ಕೇಳ್ಪಟ್ಟಿದೆ, ಅದಕ್ಕೇನು ಹೇಳ್ತೀರಾ ಸರ್? ಬಿಜೆಪಿ ಒಂದು ಕೇಡರ್ ಪಾರ್ಟಿಯಲ್ಲಿ ಕಾರ್ಯಕರ್ತರೆಲ್ಲ ಬಿಜೆಪಿ ಕೇಂದ್ರ ನಾಯಕತ್ವ ಏನು ಹೇಳುತ್ತೋ ಅದನ್ನು ಒಪ್ಕೊಳ್ಳುವಂಥದ್ದು. ಟಿಕೆಟ್ ಸಿಕ್ಕಿದಾಗ ಸ್ವಲ್ಪ ಗೊಂದಲ ಇರ್ತದೆ. ಮೈಸೂರು, ಶಿವಮೊಗ್ಗ ಇದೆಲ್ಲ ಗೊಂದಲ ಇತ್ತು, ಇವಾಗೆಲ್ಲ ಸರಿ ಹೋಗ್ತಾ ಇದೆ. ಮೈಸೂರು ಸರಿ ಹೋಗಿತ್ತು, ಕಟೀಲು ಒಪ್ಕೊಂಡಿದ್ದಾರೆ, ಎಲ್ಲ ಕಡೆ ಒಪ್ಕೊಂಡಿದ್ದಾರೆ. ಇನ್ನು ಶಿವಮೊಗ್ಗದೊಂದು ಸಮಸ್ಯೆ ಇದೆ ಈಶ್ವರಪ್ಪನವ್ರದ್ದು, ಅದನ್ನ ಯಡಿಯೂರಪ್ಪನವರು ಅದು ಕೂತು ಸರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನೇರವಾಗಿ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಈಶ್ವರಪ್ಪನವರು ಮಾತನಾಡ್ತಿದ್ದಾರೆ, ಅವರಿಂದನೇ ನಮಗೆ ಟಿಕೆಟ್ ತಪ್ಪಿದೆ ಅನ್ನುವಂಥ ನಿಟ್ಟಿನಲ್ಲೇ ಮಾತಾಡ್ತಿದ್ದಾರೆ ಸರ್. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಂದು ನೋ ಕಾಮೆಂಟ್ಸ್. ಬಟ್ ನನಗನ್ಸುತ್ತೆ ಯಡಿಯೂರಪ್ಪ ಅವರು ಈಶ್ವರಪ್ಪನವ್ರ ಜೊತೆ ಮಾತಾಡಿ ಸಮಾಧಾನ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ. ತುಮಕೂರಿನಲ್ಲೂ ಕೂಡ ಸೋಮಣ್ಣವರಿಗೆ ಬಂಡಾಯದ ವಿಷಯ ಆಗುತ್ತೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಿರುವಂಥದ್ದು ಸರ್. ತುಮಕೂರಲ್ಲಿ ಯಾರೂ ಕೂಡ ಸೋಮಣ್ಣನ ವಿರುದ್ಧ ಇಲ್ಲ, ಎಲ್ಲರೂ ಸೋಮಣ್ಣನಿಗೆ ಬೆಂಬಲ ಮಾಡಿದ್ದಾರೆ. ಆಸ್ಪರೆಂಟ್ ಎಂದಿದ್ದು ಅವರೊಬ್ಬರೇ ಅಷ್ಟೇ. ಅದು ಬಿಟ್ಟರೆ ಇಡೀ ಕಾರ್ಯಕರ್ತರು, ಇಡೀ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೋಮಣ್ಣವರು ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಗೋಬ್ಯಾಕ್ ಶೋಭಾ ಕರಂದ್ಲಾಜೆ ಅವ್ರಿಗೆ ಗೋಬ್ಯಾಕ್ ಶೋಭಾ ಅನ್ನುವಂಥ ವಿಚಾರ ಕೇಳಿದ್ರೆ, ಈಗ ಬೆಂಗಳೂರು ಉತ್ತರದಲ್ಲೂ ಅದೇ ರೀತಿಯಾದಂಥ ವಿಷಯವಾಗಿ ಯಡಿಯೂರಪ್ಪನವರು ಮಾತಾಡ್ತಾ ಇದ್ದಾರೆ, ನೋಡ. ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಯದುವೀರವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ. ಅವರು ಸಹ ಸುತ್ತಮುತ್ತ 5-6 ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ.
ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ 28 ಕನಿಷ್ಠ 25-26 ಕ್ಷೇತ್ರ ಗೆಲ್ಲಬೇಕು ಅಂತಿದ್ದೇವೆ. ಅದಕ್ಕೆ ಯದುವೀರ್ ಅವರು ಸೇರಿರೋದ್ರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ಅದಕ್ಕೆ ಪಕ್ಷದ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅಂಡ್ ಅವರು ನಿಮ್ಮನ್ನು ಕುರಿತು 4 ಮಾತಾಡ್ತಾರೆ. All are you don't ask any question. All are convinced. All are going to support. Thank you. ನಮಗೆ ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನನ್ನ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ನಾವು ಕೇಳ್ಕೊಂಡಿದ್ದೀವಿ. ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾವಾಗ? ಜೊತೆಗೆ ಬಿಜೆಪಿನೇ ಪಿಕ್ ಮಾಡಬೇಕು ಅನ್ಸಿದ್ದು ಹೇಗೆ? ನಾನು ಸುಮಾರು 1 ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ. ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಬಹಳ ಒಂದು ಒಳ್ಳೇದು ಮಾಡ್ಬೋದು. ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಸೊ ಅದಕ್ಕಾಗಿ ಇವ್ರನ್ನ ಆಯ್ಕೆ. ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್, ಇದು ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯಿತು, ಆಕ್ಷೇಪಗಳು ಎದುರಿಸಬೇಕಾಯಿತು, AC ರೂಮ್ನಲ್ಲಿದ್ದರೂ ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯಿತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲನೂ ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದನೂ ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ನುಂಗ್ಕೊಂಡು ಹೋಗ್ಬೇಕು ನಾವು. ಅಷ್ಟು ಈಸಿ ಆಯ್ತಾ ಸರ್ ನಿಮಗೆ ಡಿಸಿಷನ್ ತಗೊಳ್ಳುವಂಥದ್ದು? ಅಷ್ಟು ಈಸಿ ಆಯ್ತಾ ಪೊಲಿಟಿಕಲ್ ಎಂಟ್ರಿ ಆಗುವಂಥದ್ದು? ಇದು ಜೀವನದಲ್ಲಿ ನಾನು ಸುಳ್ಳೆಲ್ಲ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು, ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಈ ಮೈಸೂರಿನ ಕೊಡಗುವಿನ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ. ಪ್ರತಾಪ್ ಸಿಂಹ ನನಗೆ ಬೆಂಬಲಿಸಿದ್ದಾರೆ, ಮೈಸೂರು ಅಭಿವೃದ್ಧಿಗೆ ಅವರು ಶ್ರಮಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿಗೆ ಪ್ರತಾಪ್ ಸಿಂಹ ಕೊಡುಗೆ ಅಪಾರವಾಗಿದೆ, ಪ್ರತಾಪ್ ಸಿಂಹ ಅವ್ರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ ಅಂತ ಹೇಳಿ ಯದುವೀರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮ್ ಅನ್ನು ಇವಾಗ ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ ಅವರ ಸಹಕಾರ ಇದ್ರೆ. ಹೇಳ್ತಾರೆ ಅಧಿಕೃತವಾಗಿ ನಾನು ಯದುವೀರ್ ಅವರಿಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅದು ಏನಾದ್ರು ಒಳ ಇಟ್ಟು ಕೊಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ನಂದು ಅದನ್ಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಬಹಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲಾನು ಮುಂದುವರಿಯೋ ಒಂದು ನಮ್ಮನ ಆಸೆನೂ ಕೂಡ. ನೀವೇನಾದ್ರೂ ಮಾತಾಡಿದ್ರೆ, ಸಹಕಾರ ಕೇಳಿದ್ರೆ ಏನಾದ್ರು ಮಾತಾಡಿ ಪ್ರತಾಪ್ ಸಿಂಹ ಅವ್ರ ಜೊತೆ ನಾನು ಯಾವಾಗಲೂ. ಇನ್ನು ಯದುವೀರ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ GT ದೇವೇಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ತಿಮ್ಮೇಗೌಡರು GT ದೇವೇಗೌಡರನ್ನ ಮಾತಾಡಿಸಿದರೆ ನೋಡೋಣ. ಜೊತೆ ಮಾತನಾಡೋದಕ್ಕೆ JDS ನ ಪ್ರಭಾವಿ ಶಾಸಕ GT ದೇವೇಗೌಡರು ಇದ್ದಾರೆ. ಮಾತನಾಡಿಸಿ ಸರ್.
ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವ್ರ ಪರ ಬ್ಯಾಟ್ ಬೀಸಿದ್ರಿ, ಅವರು ಟಿಕೆಟ್ ತಪ್ಪೋದಕ್ಕೆ ಏನ್ ಕಾರಣ? ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 10 ವರ್ಷ, ಅದರಿಂದ ಅವ್ರಿಗೆ ನಾವು ಟಿಕೆಟ್ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ವಿ. ಕೃಷ್ಣರಾಜೇಂದ್ರ ಒಡೆಯರ್ ಅವರ ಒಂದು ಆಡಳಿತ ಬಹಳ ಸಮಾನತೆ, ಸಾಮಾಜಿಕ ನ್ಯಾಯ, ಅಭಿವೃದ್ಧಿ ಅಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಮಹಾರಾಜರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಇವತ್ತು ಹೈಕಮಾಂಡಿಂದ. ಸರ್, ಈಗ ಇತ್ತೀಚೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಚುನಾವಣೆಗಳು ನಡೀತವೆ ಸರ್. ಮೈಸೂರು ಕೊಡಗು ಅಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರೋಂಥ ಕ್ಷೇತ್ರ. ಒಕ್ಕಲಿಗ ಮತಗಳು ಎಷ್ಟರ ಮಟ್ಟಿಗೆ ಮೈತ್ರಿ ಅಭ್ಯರ್ಥಿ ಕೈ ಹಿಡಿತವೆ ಅಂತ? ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ಸಮಾಜಕ್ಕಲ್ಲ, ಸರ್ವರಿಗೂ ಕೂಡ ಅವರು ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ನಡೆಸಿದ್ದಾರೆ. ಒಳ್ಳೆ ಆಡಳಿತ ನಡೆಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಜಾತಿ ಒಕ್ಕಲಿಗರು ಯಾವತ್ತೂ ಕೂಡ ಜಾತಿ ರಾಜಕೀಯ ಮಾಡಿದವರಲ್ಲ, ಎಲ್ಲ ಸಮಾಜದವ್ರನ್ನೂ ಕೂಡ ಗೆಲ್ಲಿಸಿದ್ದಾರೆ. ಮೈಸೂರು ಒಂದು ಯಾವತ್ತೂ ಕೂಡ ಜಾತ್ಯತೀತವಾದಂಥ ಒಂದು ಜಿಲ್ಲೆ. ಯಾವುದೇ ಒಂದು ಜಾತಿಯನ್ನು ಮಾಡ್ತಕ್ಕಂಥ ಮತದಾರರಲ್ಲಿಲ್ಲ. ಮಹಾರಾಜರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ, ಅರಮನೆ ಬಗ್ಗೆ ಇವತ್ತು ಕೂಡ ಪ್ರತಿಯೊಬ್ಬರು ಗೌರವವನ್ನು ಇಟ್ಕೊಂಡಿದ್ದಾರೆ. ಅಲ್ಲ ಸರ್, ಈಗ ಪ್ರತಾಪ್ ಸಿಂಹ ಬೆಂಬಲಿಗರು ಮತ್ತೊಂದು ಕಡೆಗೆ ಒಕ್ಕಲಿಗ ಸಮಾಜದ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಅಂದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಈ ಒಂದು ಅಸಮಾಧಾನವನ್ನ ಯಾವ ರೀತಿ ಶಮನ ಮಾಡ್ತೀರಾ? ಇದು ಒಂದ್ ರೀತಿ ದೊಡ್ಡ ಸವಾಲ್ ಅಲ್ವಾ ಸರ್, ಸಮುದಾಯದ ಮತಗಳನ್ನ ಈಗ ಮೈತ್ರಿ ಅಭ್ಯರ್ಥಿಗೆ ಹಾಕ್ಸೋದು? ಈಗ ಪ್ರತಾಪ್ ಸಿಂಹ ಅವರು ಉಳಿಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಅವ್ರನ್ನ 2 ಬಾರಿ ಬೆಂಬಲನೂ ಕೂಡ ಓಪನ್ ಮಾಡಿ ನಾನು ಸತತ ಹೋರಾಟ ಮಾಡಿ ಅವ್ರನ್ನ ಗೆಲ್ಸ್ಕೊಂಡ್ ಬಂದಿದ್ದೀವಿ. ಜನತೆ ಅವ್ರನ್ನ ಉಳಿಸ್ಕೊಡಿ ಇದೊಂದು ವರ್ಷನೂ ಕೂಡ ಅಂತ ಕೂಡ ಕೇಳಿದ್ದೀವಿ. ಆದರೆ ಅಲ್ಲೇನು ಹೈಕಮಾಂಡ್ನವರು ನರೇಂದ್ರ ಮೋದಿಯವರು ಯಾವ ರೀತಿ ತೀರ್ಮಾನ ಕೈಗೊಂಡಿದ್ದಾರೋ ಗೊತ್ತಿಲ್ಲ. ನಾವು JDS ಪಕ್ಷ, ಜನತಾದಳ ಪಕ್ಷ, ಭಾರತೀಯ ಜನತಾ ಪಕ್ಷ ಎರಡೂ ಕೂಡ ನಾವು ಅಲೈನ್ಸ್ ಆಗಿದ್ದೀವಿ. ನಮ್ಮ ಗುರಿ ಏನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಎಲ್ಲಿ 1-2 ವ್ಯತ್ಯಾಸ ಆದರೂ ಕೂಡ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ, ಜನತಾದಳದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದೇ ಗುರಿಯನ್ನು ಇಟ್ಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಭಾರತೀಯ ಜನತಾ ಪಕ್ಷದವರೆಲ್ಲರೂ ಕೂಡ ಒಟ್ಟಾಗಿ ಈ ವರ್ಷ ಚುನಾವಣೆ ನಡೆಸ್ತೇವೆ. ಕೊನೆಯದಾಗಿ ಸರ್, ಈಗ ಇದು JDS ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗಬಹುದು ಸರ್? JDS ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಇನ್ 3 ಡೇಸ್ ಅಲ್ಲಿ ರಿಲೀಸ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು JDS ಶಾಸಕರಾಗಿರ್ತಕ್ಕಂಥ GT ದೇವೇಗೌಡರ ನೇರ ನುಡಿಗಳು. ಕ್ಯಾಮರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.